ಓಂ ಚಿದಂಬರಾಯ ನಮಃ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ 6 ಮೇ ಶ್ರೀ ಮಹಾರಾಜರ ಪ್ರವಚನ, ಸ್ವಾರ್ಥ ತ್ಯಾಗದಿಂದ ಪರಸ್ಪರ ಪ್ರೇಮ ಬೆಳೆಯುತ್ತದೆ. ಸ್ವಾರ್ಥ ತ್ಯಾಗದಿಂದ ತ್ಯಾಜ್ಯ ಮಾಡಬೇಕು. ಸ್ವಾರ್ಥನ, ಸೆಲ್ಫಿಶ್ನೆಸ್. ಏನೇ ಒಂದು ಕೆಲಸ ಮಾಡಿದ್ರೂ ಅದ್ರಲ್ಲಿ ನನ್ನ ಸ್ವಾರ್ಥನೇ ಇರುತ್ತೆ ಅನ್ನೋದಕ್ಕೆ ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡೋದು. ಇನ್ನೊಬ್ಬರಿಂದ ನನಗೇನು ಸಿಗತ್ತಪ್ಪ, ಒಂದು ಮಾತಾಡಿದ್ರೂ ಕೂಡ ಅವರಿಂದ ಲಾಭ ಆಗಬೇಕು ಅನ್ನೋ ವಿಷಯದಿಂದನೇ ನಾನು ಇನ್ನೊಬ್ಬರನ್ನ ಮಾತಾಡಿಸೋದು. ಅದನ್ನು ತ್ಯಾಗ ಮಾಡಬೇಕು. ಕಾಯಿಕ, ವಾಚಿಕ, ಮಾನಸಿಕ ತ್ಯಾಗ ಆಗಬೇಕು. ನಾನು ಏನೇ ಒಂದು ಕೆಲಸ ಮಾಡಿದ್ರು, ಏನೇ ಒಂದು ವಸ್ತು ಕೊಟ್ಟರೆ, ಒಂದು ಕೋಟ್ ಕಳಿಸೋಣ, ಒಂದು ಮೆಸೇಜ್ ಹಾಕೋಣ, ಒಬ್ಬರನ್ನ ಮಾತಾಡಿಸೋಣ, ಏನಿದ್ರು ಸಹ ಅಲ್ಲಿ ಪರಸ್ಪರ ಪ್ರೇಮ ಹೆಂಗೆ ಬೆಳೆಯುತ್ತಪ್ಪ? ಗುರು ಬಂದು ಏನು ತಿಳಿಸ್ಕೊಡ್ತಾನೆ ಪರಮಾರ್ಥದಲ್ಲಿ, ನೀನು ಪರಮಾತ್ಮನ ಅಂಶವಿರುತ್ತಿ ಅಂದರೆ, ನೀನು ಭಗವಂತನವನಿರುತ್ತಿ ಅಂದರೆ ನೀ ಹೆಂಗಿರಬೇಕು? ಮೆಗ್ನಾನಿಮಸ್ ಇರಬೇಕು, ವಿಶಾಲ ಹೃದಯ ಉಳ್ಳವನು. ಎಲ್ಲರನ್ನೂ ಅಕಾಮಡೇಟ್ ಮಾಡ್ಕೊಳ್ಳೋದಂದ್ರೆ ಏನು? ಅವರನ್ನು ಹೋಗಿ ಆಲಿಂಗನ ಮಾಡಿ, ನೀವು ತಪ್ಪು ಮಾಡಿದ್ರು ಆಲಿಂಗನ ಮಾಡ್ಕೊಡ್ತೀನಿ ಅಂತಲ್ಲ. ಅವ್ರು ಹೆಂಗಿದ್ದಾರೋ ಹಂಗಿರ್ತಾರೋ, ತಪ್ಪೇ ಮಾಡಲಿ ಮಾಡ್ಕೋಬೋಲ್ತಿ. ಯಾಕೆ? ಗುರು ಸಂತರು ಸತ್ಪುರುಷರ ಹತ್ರ ಹೋದಾಗ ಕಳ್ಳ ಬಂದರೆ ಕಳ್ಳನೂ ಸ್ವಾಗತ ಮಾಡ್ತಾರೆ. ಯಾಕೆ? ಅವನ ಕಳುವ ಬುದ್ಧಿನ ಕಳಿಬೇಕಾಗಿರುತ್ತೆ ಅವರಿಗೆ. ಅವನ ಕಳ್ಳತನ ವೃತ್ತಿ ಬಂದಿರೋದು ಆ ಒಂದು ಸಿಚುವೇಶನಿಂದ ಕಳ್ಳ ಆಗಿರ್ತಾನೆ. ಜನ್ಮತಃ ಕಳ್ಳ ಇರೋದಿಲ್ಲ ಅವನು. ಸಿಚುವೇಶನ್ಸ್ ಅವನಿಗೆ ಹಂಗೆ ಮಾಡುತ್ತೆ. ಸಿಚುವೇಶನಿಂದ ಪರಾವೃತ್ತನಾಗಿ ಮಾಡಿ ಅವನಲ್ಲಿರೋ ಒಳ್ಳೆತನವನ್ನು ಹೊರಗೆ ತಂತರ್ತಾರೆ ಸಂತರು. रत्नाकरा डाकू इद्दा, वाल्याचा वाल्मिकी झाला. कसा झाला वाल्मिकी तो? जर नारदांनी त्याला आपलं म्हटलं नसतं तर, ನೀನು ನನ್ನವನಿದ್ದೀಪ ಅಂತ ನಾರದರು ಮಹಾರಾಜರು ಅವರನ್ನು ಒಪ್ಕೊಂಡಿರಲಿಲ್ಲ ಅಂದಿದ್ರೆ, ನಾರದರು ಹೋಗಿ ಇವನಲ್ಲಿ ಏನು ಇದೆ ಸಾಮರ್ಥ್ಯ ಅನ್ನೋದು ನಾರದರಿಗೆ ಗೊತ್ತಿತ್ತು. ಅದಕ್ಕೆ ಅಪ್ಪ ಹೋಗಿ ಕೇಳ್ಕೊಂಬ, ಎಲ್ಲ ಕತೆ ನಮಗೆ ಗೊತ್ತು. ಅದಾದಮೇಲೆ ಏನು ಮಾಡಿದ್ರು, ರಾಮ ಅಂತ ಹೇಳಿದ್ರೆ ಅವ್ರಿಗೆ ರಾಮ ಹೇಳಕ್ಕೆ ಬರಲ್ಲ, ಮರ ಅಂತ ಹೇಳ್ಕೊತ ಕೂತಿದ್ದ. ಮರ ಹೇಳ್ಕೊಂಡೆ ವಾಲ್ಯಾचा ವಾಲ್ಮೀಕಿ झाला. ಸೊ ಏನು ಮಾಡಿದ್ರು, ಅವರ ದುಷ್ಟತನವನ್ನು, डाकूनಲ್ಲಿರುವ ಆ ಡೆಕಾಯಿಟ್ನಲ್ಲಿರುವ ದುಷ್ಟತನವನ್ನು त्यांनी मारून टाकलं नारद महाराजांनी. आणि काय दिलं त्याला? दिव्य असं रामनाम दिलं. त्याचं परिवर्तन काय झालं? परिवर्तन ಮಾಡೋದು संतांचं काम असतं. आपल्यातलं जे अवगुण आहे, जे दुष्टपण आहे ते काढून आपल्यातलं जे चांगले आहे ते बाहेर प्रकट करणे हे संत आणि सद्गुरूंचं काम असतं. आणि तेच ते निरंतर करत असतात. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಪರಸ್ಪರರಲ್ಲಿ ಪ್ರೇಮ ಬೆಳೆಯಲು ಕೇವಲ ಸಂಗತಿಗಳ ಅವಶ್ಯವಿರುತ್ತದೆ. ಒಬ್ಬರಲ್ಲೊಬ್ಬರಲ್ಲಿ ಪ್ರೇಮ ಬೆಳಿಬೇಕು ಅಂದರೆ ಸಂಗತಿ. ನಾವು ಬಾಹ್ಯವಾಗಿ ನಮ್ಮ ಆಪ್ತೇಷ್ಟರು ಎಲ್ಲರೂ ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮನ್ನು ಮಾತಾಡಿಸದೇ ಇರ್ಬೋದು. ಆದರೆ ನಮಗೆ ಹೊರಗಡೆಯಿಂದ ಯಾರೋ ಇನ್ನೊಬ್ಬ ವ್ಯಕ್ತಿ ಗುರುತಿಲ್ಲ, ಪರಿಚಯ ಇಲ್ಲ, ಅವ್ನು ನಮ್ಮನ್ನು ಮಾತಾಡಿಸಿದಾಗ ಏನೋ ಒಂದು ವಿಲಕ್ಷಣವಾದ ಆನಂದ ಆಗುತ್ತೆ. ಇವನು ಗೊತ್ತಿಲ್ಲಪ್ಪ, ಆದರೂ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ. ಅದಕ್ಕೆ ಸಂಗತಿಗಳ ಅವಶ್ಯವಿರುತ್ತದೆ. ಯಾಕೆಂದರೆ ಹ್ಯೂಮನ್ ಬೀಯಿಂಗ್ ಈಸ್ ಅ ಸಂಘಜೀವಿ. ನಾವು ಒಬ್ಬರನ್ನೊಬ್ಬರನ್ನ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಒಂದು ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಅಲಕ್ಷ್ಯ ಮಾಡಿ ಪ್ರತಿಯೊಬ್ಬರ ಸ್ವಭಾವಕ್ಕೂ ಸ್ವಲ್ಪ ಸವಲತ್ತು ಕೊಡಬೇಕು. ಯು ಹ್ಯಾವ್ ಟು ಗಿವ್ ದೆಮ್ ದಟ್ ಸವಲತ್ತು ಅಂದರೆ ಸ್ಪೇಸ್. ಗೊತ್ತು ಅವ್ರು ಉಲ್ಟಾ ಮಾತಾಡ್ತಿದ್ದಾರೆ, ಅವ್ರು ಬತ್ತಮೀಸಿ ಮಾಡ್ತಿದ್ದಾರೆ, ಆ್ಯರೋಗೆಂಟ್ ಇದ್ದಾರೆ, ಆದರೂ ಯು ಹ್ಯಾವ್ ಟು ಗಿವ್ ದೆಮ್ ದಟ್ ಸ್ಪೇಸ್. ಆ ಸ್ಪೇಸ್ ಕೊಟ್ಟಾಗ ಅವರಲ್ಲಿ ಖಂಡಿತವಾಗಲೂ ಬದಲಾವಣೆ ಆಗೇ ಆಗುತ್ತದೆ. 100% ಗ್ಯಾರಂಟಿಡ್. ಅಂದರೆ ದ್ವೇಷ ಆಗುವುದಿಲ್ಲ. 2, ಪ್ರತಿಯೊಬ್ಬರಿಗೂ ಪ್ರೇಮಕ್ಕಾಗಿ ಒಂದಿಲ್ಲ ಒಂದು ಅವಶ್ಯವಿರಬೇಕು ಹಾಗೂ ಅದರ ಕಡೆಗೆ ದೃಷ್ಟಿಯನ್ನಿಟ್ಟುಕೊಂಡಿರಬೇಕು. 3, ಯಾವುದೇ ಸೂಚನೆ ಕೊಡಬೇಕಾದರೆ ಆ ವ್ಯಕ್ತಿಯನ್ನು ಕುರಿತು ಹೇಳಬೇಕಾದದ್ದನ್ನು ನಮ್ರತೆಯಿಂದ ಹಾಗೂ ಮಧುರ ಶಬ್ದಗಳಲ್ಲಿ ಹೇಳಬೇಕು. 4, ಅತ್ಯಂತ ಮಹತ್ವವಾದದ್ದು ಹಾಗೂ ಮೇಲೆ ಹೇಳಿದ ಎಲ್ಲ ವಿಚಾರಗಳು ಈ ಒಂದರಲ್ಲಿಯೇ ಬಹಳಷ್ಟು ಪ್ರಮಾಣದಲ್ಲಿ ಅಡಕವಾಗಿರುತ್ತೆ. ವಿಷಯವೇನೆಂದರೆ ಸ್ವಾರ್ಥ ತ್ಯಾಗ ಹೇಳಬೇಕು. ಈಗ ನಾವು ಯಾರೊಬ್ಬ ವ್ಯಕ್ತಿ ತಪ್ಪಾಗಿ ಬರೀತಿದ್ದಾನೆ, ತಪ್ಪಾಗಿ ಮಾತಾಡ್ತಿದ್ದಾನೆ ಅಂದರೆ ವ್ಯಕ್ತಿಗೆ ಕುರಿತಾಗಿ ಹೇಳಬಾರ್ದು, ಅವನ ಬರವಣಿಗೆ ಬಗ್ಗೆ ಹೇಳಬೇಕು. ಅಪ್ಪ, ನೀನು ಇದು ಬರೆದಿರೋದು ಸರಿ ಇಲ್ಲ,
ಇದರಲ್ಲಿ ಇದು ತಪ್ಪುಂಟು, ಇದು ಹೀಗೆ ನೀ ಮಾಡ್ತಾ ಇರೋದು ಸರಿ ಇಲ್ಲ, ನೀನು ಇನ್ನೊಬ್ಬರಿಗೂ ಹಾದಿ ತಪ್ಪಿಸ್ತೀಯ, ಹಿಂಗೆ ತಪ್ಪು ಬರೆದು 10 ಜನ ಅದನ್ನು ಓದಿದಾಗ ಬೇರೆಯವ್ರಿಗೆ ಹಾದಿ ತಪ್ಪಿಸ್ತೀಯ ಅಂತ ಹೇಳಬೇಕು. ಆದರೆ ಹೇಳುವಾಗ ಒಂದು ಅದರಲ್ಲಿ ಸ್ವಾರ್ಥ ಇರಬಾರ್ದು. ನನಗೇನು ಲಾಭ, ಇದರ ಪ್ರಾಫಿಟ್ ಲಾಸ್ ಏನೂ ಇಲ್ಲ, ನಾನು ಏನು ಕಳ್ಕೊಬೇಕಾಗಿದೆ, ನಾನು ಏನು ಪಡ್ಕೋಬೇಕಾಗಿದೆ, ಏನೂ ಇಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಆ ಒಂದು ಶಕ್ತಿ ಉಂಟು, ಅದನ್ನು ತೋರಿಸ್ಕೊಡ್ಬೇಕಾದ್ರೆ ಹಲವಾರು ಯಾವ ರೀತಿಯಲ್ಲಿ ಸ್ಕಲ್ಪ್ಚರ್ ಆ ಕಲ್ಲನ್ನು, ಬೇಡದೇ ಇರೋ ಕಲ್ಲನ್ನು ತೆಗಿತಾನೆ. ಅವನು ಮೂರ್ತಿ ಒಳಗಿದ್ದೇ ಇರುತ್ತೆ, ಅವನಿಗೆ ಗೊತ್ತು ಮೂರ್ತಿಯಲ್ಲಿ ಯಾವ್ಯಾವ ಕಲ್ಲು ತೆಗೆದ್ರೆ ಆ ಮೂರ್ತಿ ಸ್ಪಷ್ಟವಾಗಿ ಕಾಣಿಸುತ್ತಪ್ಪ ಅಂತ. ಅದು ಸ್ಕಲ್ಪ್ಚರ್ಗೆ, ಶಿಲ್ಪಿಗೆ ಗೊತ್ತು. ಅವನೇನು ಮಾಡ್ತಾನೆ, ಬೇಡದೇ ಇರೋ ಕಲ್ಲು. ಹಾಗೆ ವ್ಯಕ್ತಿಯಲ್ಲಿ ಯಾವುದಾದ್ರು ಒಂದು ಶಕ್ತಿ ಅಡಕವಾಗಿದೆ, ಅದನ್ನು ತೋರಿಸ್ಬೇಕಪ್ಪ ಅಂದರೆ ಈ ಹೊರಗಡೆ ಸಂಗತಿಗಳು ಏನು ಬೇಕಾಗಿಲ್ವೋ ಅದನ್ನು ತೆಗೆದುಹಾಕುವಾಗ ನಮ್ರತೆಯಿಂದ, ಟಾಲರೆನ್ಸಿಂದ ಹೇಳಬೇಕಪ್ಪ, ಇದು ನಿನ್ನಲ್ಲಿದೆ ಒಳ್ಳೆಯದು, ಆದರೆ ಇದನ್ನು ಹೊರಗಡೆಯಿಂದ ಈ ಗುಣಗಳು ಮುಚ್ಚಾಕ್ತಿದೆ ನಿನ್ನನ್ನು, ಇದನ್ನು ತೆಕ್ಕೊಂಡು ಆಚೆ ಬಂದರೆ ನೀನು ಎಷ್ಟು ಒಳ್ಳೆಯವನಿದೆಯಪ್ಪ ಅಂತ ತೋರಿಸ್ಲಿಕ್ಕೆ ನಮ್ಮ ಸಂಯಮ ಕಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ವಾರ್ಥ ತ್ಯಾಗ ಏನು, ಸಂತರು ಸತ್ಪುರುಷರು ಜಗತ್ತ ಮೇಲೆ ಏನು ಉಪಕಾರ ಮಾಡ್ತಾರೆ, ಅವರು ಇನ್ನೊಬ್ಬರ ಹಿತಕ್ಕೋಸ್ಕರ ಚಂದನದಂತೆ ಅವರು ತೇಯ್ತಾರೆ ತಮ್ಮ ಜೀವನ. ನಮ್ಮ ಹಿತಕ್ಕೆ ಸ್ವಾರ್ಥ ತ್ಯಾಗ ಅಂದರೆ ಏನು, ಸಂತರು ಸತ್ಪುರುಷರು ಹಿಂಗಿರ್ತಾರೆ ಅನ್ನೋ ಅನುಭವ ಕೊಟ್ಟ ನಮಗೆ. ಹೆಂಗಿರ್ತಾನಪ್ಪ ಅವನು, ತನ್ನ ಜೀವದ್ದು ತನ್ನ ದೇಹದ್ದು ಎಂಥದ್ದು ಅರಿವಿಲ್ದಲೇ ನಮ್ಮ ಸಲುವಾಗಿ 24 ತಾಸು ಕತೆ ಕೇಳ್ಕೊಳ್ಳೋದೇನು, ಅವನಿಗೇನು ಕತೆ, ತ್ರೈಲೋಕ್ಯದ ಒಡೆಯನಿಗೆ ಕತೆ ಗೊತ್ತಿರೋದಿಲ್ವೇನು. ಆದರೆ ಈ ಜೀವಿ ಉತ್ಸಾಹದಿಂದ ಕತೆ ಹೇಳುವಾಗ ಸಾಕು ನಿನ್ನ ಕತೆ ನಿಲ್ಲಿಸು, ನನಗೇನು ಬೇಕಾಗಿ, ನನಗೆಲ್ಲ ಗೊತ್ತು ಅಂತ ಹೇಳ್ತಾನೆ. ಇಲ್ಲ, ಹೇಳಮ್ಮ, ಕತೆ ಹೇಳಮ್ಮ, ಆ ಕತೆ ಹೇಳಮ್ಮ, ಅಭಂಗ ಹೇಳಮ್ಮ, ಕೃತಿಗಳು ಹೇಳಮ್ಮ. ಯಾಕೆ, ನೀ ಹೇಳಿದಷ್ಟು ನಿನಗೆ ಕ್ಲಾರಿಟಿ ಬಂದಷ್ಟು, ಕನ್ಫ್ಯೂಷನ್ ಹೋದಷ್ಟು ನಿನ್ನ ಉದ್ಧಾರ. ಅಂದರೆ ಹೆಂಗೆ, ನಮ್ಮ ಮನಸ್ಸು ಒಂದು ಕ್ಷಣವೂ ಆಚೆಗೆ ಹೋಗಬಾರ್ದು. ಆ ರೀತಿಯಲ್ಲಿ ಅವನು ಸ್ವಾರ್ಥ ತ್ಯಾಗೇನು ತನ್ನ ಜೀವನದದೇ ತ್ಯಾಗವನ್ನು ಮಾಡಿ ನಮಗೆ ಉದ್ಧಾರ ಮಾಡ್ದ. ಅಂದರೆ ನಾನು ಸ್ವತಃ ನನಗಾಗಿ ಎಷ್ಟು ಇರುತ್ತೇನೆ ಎಂದು ಅನಿಸುತ್ತದೆಯೋ ಅದಕ್ಕಿಂತಲೂ ಹೆಚ್ಚು ನಾನು ಎರಡನೆಯವರಿಗಾಗಿ ಇರುತ್ತೇನೆ ಎಂಬ ಅನಿಸುವುದಾಗಿರುತ್ತದೆ. ಹಾಗಾಗಿ ನಮ್ಮ ಮನಸ್ಸಿಗೆ ಒಂದು ಕ್ಷಣವೂ ಅವನು ಬಿಟ್ಟರೆ ಇನ್ನೊಂದು ವಿಚಾರ ಬರಲಿಕ್ಕೆ ಅವಕಾಶವೇ ಇಲ್ಲ. ಅಷ್ಟು 24 ತಾಸು ಜೀವ ತೆಗೆದಿದ್ದವನ ಬಗ್ಗೆ ಯೋಚನೆ ಮಾಡಿದ್ರೆ ಯಾರ ಬಗ್ಗೆ ಮಾಡಬೇಕು? ಗುರುನಾಥ 24 ಗಂಟೆಗಳ ಕಾಲ ತನ್ನ ಜೀವನವನ್ನು ಚಂದದಂತೆ ತೆಗೆದಿಟ್ಟ. ಯಾಕೆ, ನಮ್ಮಂಥ ಜೀವಿಗಳ ಉದ್ಧಾರ ಆಗಲಿಕ್ಕೆ. 24 ತಾಸು ಯಾರ್ರೀ ಪಾಠ ಹೇಳ್ಕೊಡ್ತಿದ್ದಾರೋ, ಬೆಳಗ್ಗೆ 5:30 ಮತ್ತು 8 ಗಂಟೆ ತನಕ, 11ರಿಂದ 1 ಗಂಟೆ ತನಕ, ಸಂಜೆ 4:15 ಕಾಲ್ ಮಾಡ್ತಿದ್ದ. ಅವನೇ ಕಾಲ್ ಮಾಡ್ತಿದ್ದ ನಮಗೆ. ಡುವೋ ಕಾಲ್ ಇತ್ತು ಅವಾಗ, ಗೂಗಲ್ ಮೀಟ್ ಇರ್ತಿರಲಿಲ್ಲ. ಅವನೇ ಕಾಲ್ ಕೊಡ್ತಿದ್ದ. ತಾಯಿ ಏನೋ ಪ್ರೇರಣಾ ಕೊಡ್ತಿದ್ದಾಳೆ, ನಿಮ್ಮೆಲ್ಲರಿಗೂ ಹೇಳಬೇಕು. ಸಂಜೆ 6:30ಯಿಂದ 9 ಗಂಟೆ ತನಕ, ಅದು ಮುಗೀತು, ಒಂಚೂರು ಊಟ ಮಾಡ್ಬೋದಕ್ಕಿಲ್ಲ. 10:30ಯಿಂದ 12 ಗಂಟೆ ತನಕ ನಮ್ಮ ಗಂಡ ಹೆಂಡತಿಗೆ ಇಬ್ಬರಿಗೂ ಪಾಠ ಹೇಳ್ಕೊಡ್ತೀವಿ. ಯಾರು ಹೇಳ್ಕೊಡ್ತಾರೆ? 12:30 ಆಗ್ತಿತ್ತು ಒಂದೊಂದು ದಿವಸ. ಅದಾದರೂ ಕೂಡ ಮಧ್ಯದಲ್ಲಿ ಏನಾರೋ ಒಂದು ಪ್ರಶ್ನೆ, ಅರ್ಧ ತಾಸು ಅವನು ನಿದ್ದೆ ಮಾಡಿದರೆ ಹೆಚ್ಚಿರಬೇಕು. ಇಡೀ 24 ತಾಸಲ್ಲಿ ಅರ್ಧ ತಾಸು 1 ತಾಸು ನಿದ್ದೆ ಮಾಡಿದ್ರೆ ಹೆಚ್ಚು. ಕೇಳಮ್ಮ ನೀನು ಪ್ರಶ್ನೆನ, ಕೇಳಿ ನಿರಸನ ಮಾಡ್ಕೋ, ಯಾವ ಡೌಟು ಇಟ್ಕೋಬೇಡ. ಹಿಂಗೆ ಯಾರು ಪಾಠ ಹೇಳ್ಕೊಡ್ತಿದ್ರು? ಕೋಟಿ ಜನ್ಮದಲ್ಲಿ ನಾವು ಪುಣ್ಯ ಏನಾರು ಸುಕೃತ ಮಾಡಿದ್ದೆ ಆದರೆ ಮಾತ್ರ ಇಂಥ ಒಬ್ಬ ಸದ್ಗುರುನಾಥ ನಮಗೆ ದೊರಕಿಸಿದಾನೆ, ಇದ್ದಾನೆ. ಅವನು ತ್ರೈಲೋಕ್ಯದ ಒಡೆಯ ಗುರುನಾಥ, ಅವನಿಗೇನು ಕಡಿಮೆ ಬೀಳತ್ತಪ್ಪ. ಯಾಕೆಂದರೆ ಅವನು ಎಷ್ಟು ಕೊಟ್ಟಷ್ಟು ಅದು ಇನ್ನೂ ಚಲ್ಲಿ ಸೂಸುವಷ್ಟು ಉಕ್ಕಿ ಹರಿತಾ ಇತ್ತು ಅವನಿಂದ ಆ ಪ್ರೇಮ. ಎಲ್ಲಿ ನಿಸ್ವಾರ್ಥತೆ ಇರುತ್ತದೆಯೋ ಅಲ್ಲಿ ಅವಶ್ಯವೆನಿಸಿದ್ದನ್ನು ಭಗವಂತನು ಒದಗಿಸಲೇಬೇಕು. ಸ್ವಾರ್ಥದ ವಿಚಾರ ಮಾಡುವಾಗ ಸಹಜವಾಗಿ ಅನಿಸುವುದೇನೆಂದರೆ, ನನಗೇ ಎಲ್ಲ ಸ್ವಾರ್ಥಿಯಾಗಿರುತ್ತೆ, ನಾನೆಲ್ಲಿ ಈಗ ಸ್ವಾರ್ಥಿಯಾಗಿರುತ್ತೇನೆ, ನಾನು ಯಾರನ್ನೂ ಏನು ಕೇಳುತ್ತೇನೆ. ಆದರೆ ಇಷ್ಟರಿಂದಲೇ ಸ್ವಾರ್ಥ ದೃಷ್ಟಿ ಇಲ್ಲವೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಅಹಂಕಾರದಷ್ಟೇ ಸ್ವಾರ್ಥವು ಪ್ರಬಲವಾಗಿರುತ್ತದೆ. ನನ್ನ ಹೆಸರಾಗಬೇಕು, ಇವ್ರ ಹೆಸರಾಗಬಾರ್ದು, ಅದು ಸ್ವಾರ್ಥನೇ ತಾನೆ. ನಾನಿಲ್ಲಿ ಭಗವಂತನ ಪಡ್ಕೊಳ್ಳಿಕ್ಕೆ ಬಂದಾಗ ಭಗವಂತನನ್ನು ಬಿಟ್ಟು ಇನ್ನೊಂದು ವಿಷಯಕ್ಕೆ ಹೋಗಬಾರ್ದು. ಆವಾಗ ನನ್ನ ಮುಂದೆ ಯಾರಾದರೂ ಹೋಗಲಿ, ಹಿಂದೆ ಯಾರಾದರೂ ಹೋಗಲಿ, ಆ ಕೆಲಸ ಕಸ್ಕೊಂಡು ಹೋಗಲಿ, ಅದರಲ್ಲಿ ನನಗೆ ಹೆಸರು ಸಿಗಬೇಕಾಗಿತ್ತು, ನನಗೆ ಡಯಸ್ ಮೇಲೆ ಮಾನಸಮಾನ ಕೊಡಬೇಕಾಗಿತ್ತು. ಸ್ವಾರ್ಥ ಅದು. ಹಾಗಾಗಿ 24 ತಾಸು ಯಾರಾದರೂ ಏನಾದರೂ ಶಬ್ದ ಹೇಳಿದ್ರೆ, ಓಯ್ ನನ್ನ ಗುರುನಾಥನೇ ಮಾತಾಡ್ತಿದ್ದಾನಲ್ಲಿ. ಯಾಕೆಂದರೆ ಅವನು ಹೇಳಿದ್ದ ಶಬ್ದಗಳೇ ಇಲ್ಲಿ ಗುಂಜಾಯಿಸ್ತಿರತ್ತೆ, ಗುಯ್ಗುಡ್ತಿರತ್ತೆ. ಓ ನೋಡ ಅಲ್ಲ ಅವನು ಇದನ್ನೇ ಶಬ್ದ ಹೇಳಿದ, ಇಲ್ಲೇ ಇದ್ದಾನೆ ನನ್ನ ಗುರುನಾಥ, ಇಲ್ಲೇ ಇದ್ದಾನೆ, ಸರ್ವತ್ರದಲ್ಲೂ ನನ್ನ ಗುರುನಾಥ ಇದ್ದಾನೆ. ಯಾಕೆಂದರೆ ಅವನ ಶಬ್ದನೇ ಕೇಳಿಸ್ಕೋತಾ ಇರತ್ತೆ ಯಾವಾಗಲೂ. ರೂಪ ಆಕಾರ ನಾಮ ಬಿಟ್ಟುಬಿಡೋಣ. ಆದರೆ ಒಂದು ಶಬ್ದ ಹೇಳಿದ್ದಾಗ, ಓ ಈ ಶಬ್ದನಾ, ಇದು ನನ್ನ ಗುರುನಾಥ ಹಿಂಗೆ ಹೇಳಿದ್ನಲ್ಲಪ್ಪ ಶಬ್ದ, ಇದೇ ಮಾತುಗಳನ್ನು ಹೇಳಿದ್ನಲ್ಲಪ್ಪ ಅನ್ನೋದನ್ನು ಏನು ಎರಡನೆಯವರಿಗಾಗಿ ಇರುತ್ತೇನೆಂದು ಅನಿಸುವುದಾಗಿರುತ್ತದೆ. ಇಂಥ ಭಾವನೆಯನ್ನಿಟ್ಟುಕೊಂಡು ವ್ಯವಹರಿಸಿದರೆ ಅದೇ ಪ್ರೇಮ ಬೆಳೆಸುವುದಕ್ಕೆ ಸಹಾಯವಾಗುತ್ತದೆ. ಏನು ಮಾಡ್ದ ಅವನು? ಧಾರಾಕಾರವಾಗಿ ತನ್ನ ಪ್ರೇಮವನ್ನು ನಮ್ಮ ಮೇಲೆ ಸುರಿಸ್ದ.
ಅಲ್ಲಿ ಯಾವುದು ಆಸೆ ಅಪೇಕ್ಷೆ, ಇದು ಕೊಡಬೇಕು ಅದು ಕೊಡಬೇಕು, ಅವ್ರು ನಮಗೆ ಏನಾದ್ರು ಮಾಡಬೇಕು ಅಲ್ಲ. 24 ತಾಸು ಸುರಿದು ಯಾರು ಕೊಡ್ತಾರೆ ತನ್ನ ಉಸಿರನ್ನು? ಯಾರಾದ್ರು ಕೊಡ್ತಾರಾ? ಯಾವ ಮನುಷ್ಯನಿಗೆ ತನ್ನ ಸ್ವಾರ್ಥ ಸಾಧಿಸುವುದು ಇರೋದಿಲ್ಲವೋ ಅವನಿಗೆ ಎಂದು ಏನೂ ಕಡಿಮೆ ಬೀಳುವುದಿಲ್ಲ. ಅದರ ಬೇರುಗಳು ಎಷ್ಟು ಆಳ ಹೋಗಿ ಸೂಕ್ಷ್ಮವಾಗಿರುತ್ತದೆ ಅಂದರೆ ಅದು ತಿಳಿಯುವುದೇ ಇಲ್ಲ. ಅಹಂಕಾರ ಎಷ್ಟು ಸೂಕ್ಷ್ಮವಾಗಿರುತ್ತೋ ಸ್ವಾರ್ಥವೂ ಅಷ್ಟೇ ಸೂಕ್ಷ್ಮವಾಗುತ್ತೆ. ನಾ ಏನೇ ಒಂದು ಕೆಲಸ ಮಾಡ್ತಿದ್ರೆ ಅದರ ಹಿಂದಿನ ಉದ್ದೇಶ ಏನಿರುತ್ತೋ ಅದು ನಮ್ಮ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡುತ್ತೆ. ನಮ್ಮ ಈ ಕೆಲಸ ಏನು ಮಾಡ್ತಿರ್ತೀವೋ ಆ ಕೆಲಸದ ಹಿಂದಿನ ಉದ್ದೇಶ ಏನಿದೆ, ಏನಾದ್ರು ಪ್ರಾಪ್ತಿ ಆಗಬೇಕು, ನನಗೆ ಸ್ವಾರ್ಥ ಅಡಕವಾಗಿದ್ದರೆ ಅದು ಮುಂದಿನ ಸಿದ್ಧತೆ ಮಾಡುತ್ತೆ. ಫ್ರೂಟ್ಸ್, ವಿ ಹ್ಯಾವ್ ಟು ಬೇರ್ ದ ಫ್ರೂಟ್ಸ್. ಸ್ವಾರ್ಥವು 3 ಪ್ರಕಾರದಲ್ಲಿ ಶಕ್ಯವಿರುತ್ತದೆ: ಕಾಯಿಕ, ವಾಚಿಕ, ಮಾನಸಿಕ. ಬೇರೆಯವರಿಂದ ನಮ್ಮ ದೇಹಕ್ಕೆ ಕಷ್ಟವಾಗದೇ ಇರುವಂತೆ ದಕ್ಷತೆ ವಹಿಸುವುದು ಕಾಯಿಕ ಸ್ವಾರ್ಥವಾಗಿರುತ್ತದೆ. ನನ್ನ ಶಬ್ದಗಳಿಗೆ ಎಲ್ಲರೂ ತಲೆಬಾಗಬೇಕು, ನಾನು ಯಾರಿಗಾದರೂ ಏನಾದರೂ ಅಂದರೆ ಅವರು ಸುಮ್ಮನೆ ಅದನ್ನು ಸಹಿಸಬೇಕು ಎಂಬ ವೃತ್ತಿಯು ವಾಚಿಕ ಸ್ವಾರ್ಥವಾಗಿರುತ್ತದೆ. 3ನೇಯದಾಗಿ ನನ್ನ ಅಭಿಪ್ರಾಯದಂತೆ ಎಲ್ಲರೂ ನಡೆಯಬೇಕು. ನನ್ನ ವಿಚಾರಧಾರೆ ಶೇರ್ ಮಾಡಿಕೊಂಡಾಗ ಅದು ನಿಮಗೆ ಮನಸ್ಸಿಗೆ ಮುಟ್ಬೋದು, ಒಪ್ಪಿಗೆ ಆಗ್ಬೋದು. ಯಾಕೆಂದರೆ ನಾನು ಒಂದು ಐಡಿಯಾಲಜಿ ಹಿಡ್ಕೊಂಡು ಕೂತೀನಿ, ಹಿಂಗೆ ಆಗಬೇಕು ಅಟ್ಟಹಾಸ ನಂದು. ಆದರೆ ಅದು ಹಿಂಗಲ್ಲಪ್ಪ ಅಂತ ತಿಳಿಸ್ಕೊಳ್ಳೋಕ್ಕೆ ಇನ್ನೊಬ್ಬರು ಬಂದಾಗ ನಾವು ಅವ್ರ ಮಾತನ್ನು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ನನ್ನ ಈಗೋ ಬರ್ಸ್ಟ್ ಔಟ್ ಆಗಿ ಹೋಗುತ್ತಲ್ಲ, ನಾನು ನಿಮ್ಮನ್ನು ಒಪ್ಕೊಂಡ್ಬಿಟ್ರೆ. ದಟ್ ಡಸಂಟ್ ಮೀನ್ ವಿ ಶುಡ್ ಡಿಸ್ರೆಸ್ಪೆಕ್ಟ್ ಈಚ್ ಅದರ್. ಎಲ್ಲ ತತ್ವ ಕಡೆಗೆ ಹೋಗು, ಸಮುದ್ರದಲ್ಲೇ ಎಲ್ಲ ನದಿಯೂ ಸೇರುತ್ತದೆ. ಫ್ರಮ್ ಎನಿ ಸ್ಕೂಲ್ ಆಫ್ ಥಾಟ್ ಯು ಕಮ್. ನಿಮ್ಮ ಗುರು ಯಾರಾದರೆ ಇರಬಹುದು, ಯಾವುದಾರೇ ಸ್ಕೂಲಿಂದ ಪಾಠ ಕಲ್ತಿರ್ಬೋದು. ಕಡೆಗೆ ಸ್ಟ್ರೀಮಿಂಗ್ ಮಾಡಿದಾಗ 1st to 10th ಯಾವುದೇ ಸ್ಕೂಲಲ್ಲಿದ್ದರೂ ಕಾಲೇಜಲ್ಲಿ ಹೋದಾಗ ಎಲ್ಲ ಪಾಠವೂ ಒಂದೇ. ಇಂಜಿನಿಯರಿಂಗು, ಡಾಕ್ಟರ್ಕಿ, ಅದು ಇದು ಎಲ್ಲ ಪಾಠ ಕಲಿಯೋದು ಒಂದೇ ಇದೆ. ಸೊ ತತ್ವ ಇರೋದು ಒಂದು. ನೀವು ಯಾವ ಸ್ಕೂಲಲ್ಲ ಕತ್ಕೊಂಬಂಡು ಎಲ್ಲರೂ ಸೇರಿ ಕಡೆಗೆ ವಿ ಆಲ್ ಹ್ಯಾವ್ ಟು ಗೋ ಟು ದ ಒನ್ ಸೇಮ್ ಸೋರ್ಸ್ ಆಫ್ ಡಿವಿನಿಟಿ. ನಾವು ಅಲ್ಲಿಂದನೇ ಎಲ್ಲರೂ ಬಂದಿರೋದು. ಸ್ಕೂಲ್ ಆಫ್ ಥಾಟ್ಸ್ ಮೇ ಬಿ ಡಿಫ್ರೆಂಟ್. ದಟ್ ಡಸಂಟ್ ಮೀನ್ ವಿ ಶುಡ್ ಇನ್ಸಲ್ಟ್ ಈಚ್ ಅದರ್. ನನ್ನ ವಿಚಾರಗಳು ಸರಿಯಾಗಿ ಇರುತ್ತದೆ ಎಂಬುದನ್ನು ಎಲ್ಲರೂ ಒಪ್ಪಬೇಕು ಎಂಬ ನಮ್ಮ ಇಚ್ಛೆಗೆ ಮಾನಸಿಕ ಸ್ವಾರ್ಥ ಅನ್ನುತ್ತಾರೆ. 5 ಬೆರಳು ಒಂದೇ ಅಲ್ಲ ಅಂದಮೇಲೆ, ನಮ್ಮ ಮನೆಯಲ್ಲಿ ಇರೋ 4 ಜನ ನನ್ನ ಮಾತು ಒಪ್ಕೊಳ್ಳೋದಿಲ್ಲ ಅಂದಮೇಲೆ, ನನ್ನ ಮಾತು ನನ್ನ ಮಗಳು ಒಪ್ಪದೇ ಇರ್ಬೋದು, ನನ್ನ ಮಗ ಒಪ್ಪದೇ ಇರ್ಬೋದು, ನಮ್ಮ ಆಪ್ತೇಷ್ಟರು ಒಪ್ಪದೇ ಇರ್ಬೋದು ಅಂದಮೇಲೆ, ಪರಮಾರ್ಥಕ್ಕೆ ಬಂದು ಪರಮಾರ್ಥಿಕ ಸಾಧಕರು ನನ್ನ ಮಾತು ಒಪ್ಕೋಬೇಕು ಅನ್ನೋ ಅಟ್ಟಹಾಸ ಯಾಕೆ ನಮಗೆ? ಇದು ಮಾನಸಿಕ ಸ್ವಾರ್ಥ. ನಾನು ಹೇಳಿದೆ, ನನ್ನ ಮಾತು ಅವರು ಒಪ್ಕೊಳ್ಳಿಲ್ಲ, ನಾನು ಸರಿಯಾಗೇ ತಿಳ್ಕೊಂಡಿದ್ದೀನಿ, ನೀವು ಇಲ್ಲ. ನಮ್ಮ ವಿಚಾರಧಾರೆಯು ಒಪಿನಿಯನ್ ಬೇರೆ ಇರಬಹುದು. ದೇ ಮೇ ಡಿಫರ್ ಫ್ರಮ್ ಈಚ್ ಅದರ್ ಬಿಕಾಸ್ ಆಲ್ ದ 5 fingers ಆರ್ ನಾಟ್ ದ ಸೇಮ್. ದಟ್ ಡಸಂಟ್ ಮೀನ್ ಯು ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಐ ಡಿಸ್ರೆಸ್ಪೆಕ್ಟ್ ಯು. ನಿಮ್ಮ ಒಂದು ಜ್ಞಾನದ ಪರದೆ ಎಷ್ಟು ಓಪನ್ ಆಗಿರುತ್ತೋ, ಫ್ಯಾಕಲ್ಟಿ ಓಪನ್ ಆಗುತ್ತೋ ಅಷ್ಟೇ ಮಾತಾಡ್ಲಿಕ್ಕೆ ಸಾಧ್ಯತೆ ಉಂಟು. ನನ್ನದು ಎಷ್ಟಾಗಿರುತ್ತೋ ನಾ ಅಷ್ಟೇ ಮಾತಾಡ್ಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಆದಾನ ಪ್ರದಾನ ಮಾಡಿದಾಗ ಗೊತ್ತಾಗತ್ತೆ, ನನಗೇನು ಗೊತ್ತಿಲ್ವೋ ನಿಮ್ಮಿಂದ ಸಿಗತ್ತೆ. ಈಗ AI ಟೆಕ್ನಾಲಜಿದೆಲ್ಲ ಹುಡುಗ ಈ ವಿಡಿಯೋಸ್ನ ಮಾಡ್ತಾನೆ. ಆ ಟೆಕ್ನಾಲಜಿನ ಹೆಂಗೆ ಬಳಕೆ ಮಾಡ್ತಾನೋ, ಏನೇನು ಅದನ್ನು ಕಂಪೈಲ್ ಮಾಡ್ತಾನೋ, ಜೋಡಿಸ್ತಾನೋ ಅದು ಅವನಿಗೆ ಬರುತ್ತೆ. ಅದರದ್ದು ಬುದ್ಧಿ ನಾಲೆಜ್ ನನಗೆ ಇಲ್ಲ. ಆದರೆ ಇದನ್ನು ವೀಡಿಯೋಸ್ ಎಲ್ಲ ಅವನಿಗೆ ಕಳಿಸಿದ್ರೆ ಆ ಹುಡುಗ ಅದನ್ನು ಚೆಂದಾಗಿ ಮಾಡಿ ಪೇಪರ್ ಕವರ್ ಪೇಜ್ ಹೆಂಗೆ ನಮಗೆ ಪ್ರಾಜೆಕ್ಟಲ್ಲಿ ಇರ್ತಿತ್ತು ಸ್ಕೂಲಲ್ಲಿ ಕವರ್ ಪೇಜ್ ಮಾಡ್ತಾರೆ. ಕವರ್ ಪೇಜ್ ನೋಡಿದ್ರೆ ಜನ ಕವರ್ ಪೇಜ್ ಚೆನ್ನಾಗಿದೆಯಲ್ಲಪ್ಪ, ಒಳಗೇನು ಮ್ಯಾಟರ್ ಇದೆ ಅಂತ ಒಳಗೆ ಬುಕ್ ತೆಗೆದು ನೋಡ್ತಾರೆ. ಅದರಂತೆ ಇಲ್ಲೂ ಕೂಡ ಕವರ್ ಪೇಜು ಚೆಂದಾಗಿ ಮಾಡಿ, ಲಾಸ್ಟಲ್ಲಿ ಚೆಂದಾಗಿ ಮಾಡಿ, ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅವಾಗೇನಾಗುತ್ತೆ, ಏನಿದೆಯಪ್ಪ ಇದರಲ್ಲಿ ನೋಡುವಂಥ ಒಂದು ಮನಸ್ಸು ತಯಾರಿ ಮಾಡೋಕ್ಕೆ ಆ ಹುಡುಗ ಸಹಾಯ ಮಾಡ್ತಾನೆ. ಸೊ ಆವಾಗ ನಾವು ಎಷ್ಟು ನಮಗೆ ಮಹತ್ವ ಕೊಡ್ತೀವೋ ಅಷ್ಟೇ ಇನ್ನೊಬ್ಬರಿಗೂ ಮಹತ್ವ ಕೊಡಬೇಕು. ನಾನು ಎಷ್ಟು ನನ್ನ ಸಲುವಾಗಿ ಎಷ್ಟು ಇರುತ್ತೇನೆಯೋ ಅಷ್ಟು, ಅಥವಾ ಅದಕ್ಕಿಂತ ಹೆಚ್ಚಾಗಿ ಎರಡನೆಯವರಿಗಾಗಿ ಇರುತ್ತೇನೆ ಎಂದು ವಿಚಾರ ಮಾಡಿದರೆ ನಾನು ನನಗಾಗಿ ಎಷ್ಟು ಸಮಯ ವಿನಿಯೋಗಿಸುತ್ತೇನೋ ಅದಕ್ಕಿಂತಲೂ ಸ್ವಲ್ಪ ಆದರೂ ಹೆಚ್ಚಿಗೆ ಎರಡನೆಯವರಿಗೆ ವಿನಿಯೋಗಿಸುವುದು ಅವಶ್ಯವಿರುತ್ತದೆ. ಆದರೆ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಗುರುನಾಥ ಬರಬೇಕು. ಗುರುನಾಥ ತಿಳಿಸ್ಕೊಳ್ಬೇಕು. ನಾವು ಅಭಿಮಾನ ಬಿಡಬೇಕು. ಎಷ್ಟು ಶಬ್ದ ಮರಾಠಿ ಶಬ್ದ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಹಲವಾರು ಜನ ಮರಾಠಿ ಫ್ರೆಂಡ್ಸ್ ಇದ್ದಾರೆ, ಸಾಧಕರಿದ್ದಾರೆ, ಗುರುಗಳಿದ್ದಾರೆ. ಅವರನ್ನು ಕೇಳ್ತೀನಿ, ಇದರ ಅರ್ಥ ನನಗೆ ತಿಳಿತಾ ಇಲ್ಲ, ಹೇಳ್ರಪ್ಪ ಗುರುಗಳೇ ಹೇಳ್ರಿ. ಯಾಕೆ ಎಲ್ಲವುದು ನಾನು ಓದಿರೋದು ನಾನೊಬ್ಬಳೇ ಸರಿ ಅಂತ ಅರ್ಥ ಅಲ್ಲ. ಕನ್ನಡ ಸಾಹಿತ್ಯ, ಕನ್ನಡ ಆಧ್ಯಾತ್ಮಿಕ ಕನ್ನಡ ಶಬ್ದಗಳು ಬಹಳ ಆಳವಾಗಿರುತ್ತೆ, ಗೂಢವಾಗಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಕನ್ನಡ ಈಗ ಓದೋಕ್ಕೆ ಶುರು ಮಾಡಿದ್ದೀನಿ ನಾನು.
ಹಾಗಾಗಿ ಎಷ್ಟೊಂದು ಶಬ್ದಗಳು ಗೊತ್ತಾಗಲ್ಲ. ಅಂಥವ್ರಿಗೆ ಕನ್ನಡದವ್ರನ್ನ ಎಕ್ಸ್ಪರ್ಟ್ ಅವ್ರನ್ನ ಕೇಳಬೇಕು. ಅಲ್ಲಿ ನನ್ನ ಅಭಿಮಾನ ಅಡ್ಡ ತರಬಾರ್ದು. ಎಲ್ಲ ನನಗೆ ಗೊತ್ತುಂಟು ರೀ, ನಿಮ್ಮನ್ನೇನು ಕೇಳೋದು. ಅಭಂಗದ ಶಬ್ದಗಳನ್ನು ತಪ್ಪು ತಪ್ಪು ಉಚ್ಚಾರ ಮಾಡಿ ತಪ್ಪು ತಪ್ಪು ಅರ್ಥ ಜನಕ್ಕೆ ತಿಳಿಸಿದ್ರೆ ಅವ್ರು ನಾವು ಕೇಳಿದ್ದನ್ನೇ ನಮ್ಗೆ ಯಾರು ಹೇಳಿದ್ರು, ಇವರು ದೀಪಾ ಅವ್ರು ಬಂದಿದ್ದಂದ್ರೆ ಅವ್ರು ಹೇಳಿದ್ರು ರೀ, ಎಷ್ಟು ತಪ್ಪು ಹೇಳ್ತಿದ್ದಾರಲ್ರಿ ಅವರು. ಹಂಗಾಗಬಾರ್ದು. ನಮಗೆ ಗೊತ್ತಿಲ್ಲ ಅಂದರೆ ನಾವು ಕೇಳೋದ್ರಿಂದ ನಾವು ಸಣ್ಣವರಾಗೋದಿಲ್ಲ. ನಮ್ಮ ಆ ಪ್ರಗಲ್ಭವಾದ ಬುದ್ಧಿ ಎಕ್ಸ್ಪಾಂಡ್ ಆಗುತ್ತೆ ಇನ್ನೊಬ್ಬರನ್ನ ಕೇಳಿದಾಗ, ನಾವು ಸಣ್ಣವರಾಗೋದಿಲ್ಲ. ಆದರೆ ಇದು ತಿಳಿಬೇಕಲ್ಲ ನಮಗೆ. ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ಮಿಲಿಯನ್ಸ್ ದ ವೇ ಇನ್ ವಿಚ್ ಫೋರ್ಸ್ ಯು ಹ್ಯಾವ್ ಥ್ರೋನ್ ಔಟ್ ದ ವರ್ಡ್ಸ್. विथ व्हाट इंटेंशन यू हैव थ्रोन आउट, इट विल कम बैक टू यू ओनली. वापस बूमरैंग वापस आ जाएगा. इसके लिए सोच समझ कर बोलना. क्या करते हो स्वार्थ रहित, आपने स्वार्थ से काम किया है, दूसरों को दिया, वही स्वार्थ से वापस डबल आ जाएगा. इसके लिए स्वार्थ का त्याग करके दूसरे के ऊपर प्रेम करो, दूसरे से अपेक्षा मत करो. आप अपना जो आपके पास है वो दो, लेकिन दूसरों ने वही आपको देना चाहिए. आप मेरे घर पे आएंगे, मैं आपको क्या क्या दूंगी. आपके घर पे आया तो आपने एक गिलास पानी दे के मुझे भगा दिया तो भी ठीक है. मैं आपके घर में खाना खाने के लिए नहीं आई हूँ. मैंने आपको बहुत कुछ दिया, आपने मुझे कुछ नहीं दिया, या आपने मुझे बहुत कुछ दिया, मैंने आपको कुछ भी नहीं दिया, ऐसे ही भगा दिया. ये नहीं है. वस्तु का लेन देन नहीं होता है, आदान प्रदान होता है प्रेम का. यहाँ से एनर्जी जाएगा उधर, उधर टच होगा, उधर से इधर वापस बूमरैंग वापस आएगा. इसके लिए शब्दों को फेंकने से पहले सोच समझ कर फेंका करो. ಅಷ್ಟು ಸಮಯ ಎರಡನೆಯವರಿಗೆ ವಿನಿಯೋಗಿಸುವುದು ಅವಶ್ಯವಿರುತ್ತದೆ. ಅವರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ನನಗೆ ನಾನಿಂಗೆ ಸಮಯವನ್ನು ತೆಗೆದು ನನ್ನ ಉದ್ಧಾರ ಮಾಡ್ಕೊಳ್ತಿದ್ರು, ಹಾಗೆ ಬೇರೆಯವ್ರಿಗೂ ಸಹಾಯ ಮಾಡಿ, ಅಲ್ಲಿ ಯಾವ ಥರವಾದ ಸ್ವಾರ್ಥ ಅಲ್ಲ, ಅವರಿಗೆ ಸ್ಪೇಸ್ ಕೊಟ್ಟು ಅವರಿಗೂ ಬೆಳವಣಿಗೆ ಮಾಡುವ ರೀತಿಯಲ್ಲಿ ಅವಕಾಶ ಉಂಟು ಮಾಡಿಕೊಡ್ಬೇಕು. ಯಾಕೆಂದರೆ ನಮಗೆ ಗುರುನಾಥ ಅವಕಾಶ ಮಾಡಿಕೊಟ್ಟ, ಅದನ್ನು ಆ ಅವಕಾಶವನ್ನೇ ಇನ್ನೊಬ್ಬರಿಗೂ ಮಾಡಿಕೊಡ್ಬೇಕಪ್ಪ. ನಿಮಗೂ ಇದು ದೊರಕುತ್ತದೆ. ನಾವೊಬ್ಬರೇ ಪ್ರಿವಿಲೇಜ್ಡ್ ಅಂತ ಅಲ್ಲ, ಬಾಕಿಯವ್ರು ಎಲ್ಲರೂ ಪ್ರಿವಿಲೇಜ್ಡ್ ಇದ್ದಾರಪ್ಪ. ಯು ಆರ್ ಆಲ್ಸೋ ಎಂಟೈಟಲ್ಡ್ ಟು ಆತ್ಮ ಸಾಕ್ಷಾತ್ಕಾರ. ಭಗವಂತನ ಪಡ್ಕೊಳ್ಳಿಕ್ಕೆ ಅಧಿಕಾರಸ್ಥರು ಉಂಟು ನಾವೆಲ್ಲರೂ ಅಂತ ಹೇಳಿ ಅವ್ರಿಗೂ ಅವಕಾಶ ಮಾಡಿಕೊಡಬೇಕು. ಅಂದರೆ ಎರಡನೆಯವರು ನಮ್ಮ ಜೊತೆಗೆ ವ್ಯವಹರಿಸುವುದು ಹೇಗೆ ಉಚಿತ ಅನಿಸುತ್ತದೆ ಇಲ್ಲವೋ ಹಾಗೆ ನಾವು ಎರಡನೆಯವರ ವಿಷಯದಲ್ಲಿ ವ್ಯವಹರಿಸುವಾಗ ಗಮನ ವಹಿಸುವುದು ಉಚಿತ. ನೀವು ನನ್ನ ಜೊತೆ ಏನು ವ್ಯವಹಾರ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ರೆ ನಾನು ಹಾಗೆ ಮಾಡಬೇಕು ನಿಮ್ಮ ಜೊತೆ ವ್ಯವಹಾರ. ನಾವು ಬಹಳಷ್ಟು ಜನರ ಮೇಲೆ ಪ್ರೇಮ ಮಾಡಿದರೆ ನಾವು ಒಬ್ಬರೇ ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ. ಆದರೆ ಯೋಗ್ಯ ಪ್ರಸಂಗದಲ್ಲಿ ಅವರೆಲ್ಲರೂ ನಮಗೆ ಸಹಾಯ ಮಾಡುತ್ತಾರೆ. ಯಾರು ಬಹಳಷ್ಟು ಜನರವರಾಗಿರುತ್ತಾರೋ ಅವರು ಭಗವಂತನವರಾಗಿರುತ್ತಾರೆ. ಜೋ ಆವಡ್ತೋ ಸರ್ವಾನ್ನ ತೋಚಿ ಆವಡೆ ದೇವಾಲ ಅಂತ ಹೇಳ್ತಾರೆ. ಯಾರು ಇದು ಅವನದೇ ಸ್ವರೂಪ ತಾನೆ, ಈ ಜಗತ್ತೆಲ್ಲ ಅವನೇ ಕೊಟ್ಟಿರೋದು. ಹಂಗಂದ್ಮೇಲೆ ಇಲ್ಲಿರೋ ಪಶು ಪಕ್ಷಿ ಪ್ರಾಣಿ ಜಗತ್ತು, ಗಿಡ ಗುಟ್ಟ ಬೆಟ್ಟ ಮರ ಮನುಷ್ಯರು ಎಲ್ಲ ಅವನದೇ ಸ್ವರೂಪ ಅಂದಮೇಲೆ ನಾವು ಯಾರನ್ನ ದ್ವೇಷ ಮಾಡಬೇಕು? ಹಾಗಂದ್ರೆ ಅವ್ರನ್ನ ಪ್ರೇಮ ಹೆಂಗ್ರಿ ಮಾಡೋದು? ಒಬ್ಬರು ಕೇಳೋದು, ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂದರೆ ನಾನು ನಮ್ಮ ದ್ವೇಷ ಮಾಡ್ದಂಗೆ ಆಗೋದಿಲ್ಲೇನ್ರಿ ಅಂತ. ನೀವು ಮಾತಾಡೋದಿಲ್ಲ ಅಂದರೆ ಅದರ ಅರ್ಥ ಇದಲ್ಲಕ್ಕೆ ನಾನು ನಿಮ್ಮನ್ನು ದ್ವೇಷ ಮಾಡ್ತೀನಿ, ನೀವು ನನ್ನನ್ನು ದ್ವೇಷ ಮಾಡ್ತೀರಾ ಅಂತ. ವೇಳೆ ಪ್ರಸಂಗ ಬಂದಾಗ ನಮ್ಮ ಮಾತಿದ್ರೆ ಮಾತಾಡೋಣ. ವೇಳೆ ಪ್ರಸಂಗದಲ್ಲಿ ಮಾತಿರಲಾರ್ದಲ್ಲೇ ಸುಮ್ಮನೆ ಬೆಳಗ್ಗೆ ಎದ್ಕೊಳ್ಳೆ ಫೋನ್ ಹಚ್ಚಿ ಮಾತಾಡೋದ್ರಲ್ಲಿ ಏನು ತಥ್ಯ ಇದೆಯಪ್ಪ? ಅದರ ಅರ್ಥ ಅದಲ್ಲ ನಾವು ಒಬ್ರನ್ನೊಬ್ರನ್ನ ದ್ವೇಷ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಮತ್ತು ಭೇದ ಬುದ್ಧಿ ಇರಬಾರ್ದು. ನಮ್ಮ ಬೇಕಾದವ್ರ ಜೊತೆಗೆ ಒಂಥರ ಮಾತಾಡೋದು, ಬೇಡದೇ ಇರೋದ್ರ ಜೊತೆ ಇನ್ನೊಂಥರ ಮಾತಾಡೋದು, ಇವ್ರು ಯಾರಿದ್ದಾರೆ ಗೊತ್ತಿಲ್ಲ ಇವ್ರ ಜೊತೆ ಮಾತಾಡೋದೇ ಬೇಡ ಅಲ್ಲ. ಎಲ್ಲ ಇಡೀ ಜಗತ್ತೇ ನನ್ನ ವಸುದೈವ ಕುಟುಂಬ ಅಂದಮೇಲೆ ನೀವು ಯಾರ ಜೊತೆಗೆ ಅವರು ಹೋಗಿ ಮಾತಾಡಿ. ಯು ಕ್ಯಾನ್ ಜೆಲ್ ವಿತ್ ಎನಿಬಡಿ ಇನ್ ದಿಸ್ ವರ್ಲ್ಡ್ ಓನ್ಲಿ ಇಫ್ ಯು ಕ್ಯಾರಿ ದ ಹಾರ್ಟ್ ಆಫ್ ಲವ್ ಟು ವಿತ್ ಎವ್ರಿಬಡಿ. ಯಾರ ಜೊತೆ ಹೋದರೂ ಸಹ ನಿಮ್ಮನ್ನವ್ರು ಸಹರ್ಷವಾಗಿ ಮಾತಾಡಿಸ್ತಾರೆ. ಯಾರು ಮಾತಾಡಿಸೋದಿಲ್ಲ ಅಂತ ಇಲ್ಲೇ ಇಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಎರಡನೆಯವರು ಏನು ಮಾಡುವುದರಿಂದ ನಮಗೆ ಹಿತ ಅನಿಸುತ್ತದೆಯೋ ನಾವು ಎರಡನೆಯವರ ವಿಷಯದಲ್ಲಿ ಅದನ್ನೇ ಮಾಡಬೇಕು. ಇದೇ ಎಲ್ಲ ವಿಚಾರಗಳ ಸಾರವಾಗಿದೆ ಹಾಗೂ ಇದೇ ನಿಜವಾದ ಧರ್ಮವಾಗಿರುತ್ತದೆ. ನಾವು ಜಗತ್ತಿನ ಮೇಲೆ ಪ್ರೇಮ ಮಾಡದ ಹೊರತು ನಮಗೆ ಪ್ರೇಮ ಸಿಗಲಾರದು. ಇವತ್ತೊಂದು ಕೋಟ್ ಹಾಕಿದ್ದೆ ನಾನು, ಬೂಮರ್ಯಾಂಗ್ ಥಿಯರಿ ಅಂತ. ಆ ಬೂಮರ್ಯಾಂಗ್ ಹೆಂಗೆ ಎಸೆದ್ರೆ ಎಷ್ಟು ಫೋರ್ಸ್ನಲ್ಲಿ ಎಸಿತೀವೋ ಅಷ್ಟೇ ಫೋರ್ಸಲ್ಲಿ ವಾಪಸ್ ಬರುತ್ತೆ. ಹಾಗಾಗಿ ನಮ್ಮ ಶಬ್ದಗಳು, ಟೀಚರ್ ಪಾಠ ಹೇಳ್ಕೊಡುವಾಗ ABCD ಸ್ಟ್ರೋಕ್ಸ್ ಹೇಳ್ಕೊಟ್ಮೇಲೆ, BAT ಬ್ಯಾಟ್ ಹೇಳ್ಕೊಟ್ಮೇಲೆ, ಕ್ಯಾಟ್ ಹೇಳ್ಕೊಟ್ಮೇಲೆ ಮುಂದೆ ಮಕ್ಕಳಂಗೆ ಹೋದಂಗೂ ಯಾರು ಹುಷಾರು ಸ್ಟೂಡೆಂಟ್ಸ್ ಇರ್ತಾರೋ ಅವ್ರ ಕಡೆ ಲಕ್ಷ್ಯ ಬಿಟ್ಟು ಬೇರೆಯವ್ರ ಕಡೆ ಲಕ್ಷ್ಯ ಇಟ್ಟಿರ್ತಾರೆ. ಪರಮಾರ್ಥದಲ್ಲೂ ಕೂಡ ನಾವು ಸಾಧನೆ ಮಾಡುವಾಗ ಅಗತ್ಯ ಇದ್ದರೆ ನಾವು ಮಾತಾಡ್ತೀವಿ, ಅಗತ್ಯ ಇಲ್ಲಾಂದರೆ ಮಾತಾಡೋದಿಲ್ಲ. ವಿಚಾರದ ಆದಾನ ಪ್ರದಾನ ಇಲ್ಲಿಂದಾನೇ ಆಗ್ತಿರುತ್ತೆ. ಇಟ್ ಈಸ್ ಹ್ಯಾಪನಿಂಗ್, ಕಮ್ಯುನಿಕೇಷನ್ ಈಸ್ ಹ್ಯಾಪನಿಂಗ್ ಮೆಂಟಲಿ. ಯು ಡೋಂಟ್ ನೋ ದ್ಯಾಟ್.
ನಾವಂತೀವಿ ಪರಸ್ಪರ ವರ್ಬಲಿ ನಾವು ಮಾತಾಡಲಿಲ್ಲ ಅಂದರೆ ನಾನು ನಿಮ್ಮನ್ನು ದ್ವೇಷ ಮಾಡ್ದಂಗೆ ಅಲ್ವೇನ್ರಿ ಅಂತ ಭಾಳ ಮುಗ್ಧವಾಗಿ ಪ್ರಶ್ನೆ ಕೇಳಿದ್ರು. ಪಾಪ ಇಷ್ಟು ಸಾಧನೆ ಮಾಡಿದ್ರು ಇವ್ರಿಗೆ ಇಷ್ಟು ಪುಟಾಣಿ ಮಾತು ಗೊತ್ತಾಗ್ತಿಲ್ವಲ್ಲಪ್ಪ. ಮುಗ್ಧತೆಯಿಂದ ಕೇಳಿದ್ರು. ದ್ವೇಷ ಅಲ್ಲಮ್ಮ ಅದು. ನಾವು ಪರಸ್ಪರ ಸಾಧನೆಯಲ್ಲಿ ಮಾತಾಡಲಿಲ್ಲ ಅಂದರೆ ಏಕಾಂತದಲ್ಲಿ ಸಾಧನೆ ಮಾಡುವುದೇ ಶ್ರೇಯಸ್ಸು. ಬೆಳಗ್ಗಿನ ಸಂಜೆ ತನಕ ಒಬ್ರೊಬ್ರ ಜೊತೆ ಮಾತಾಡೋ ಆಧ್ಯಾತ್ಮಿಕ ಚರ್ಚೆನೂ ಬೆಳಗಿಂದ ಸಂಜೆ ತನಕ ಮಾತಾಡೋದು ಅಂಥದ್ದಲ್ಲ. ಇಂದಿನ ಬೋಧವಚನ: ಯಾರು ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡುತ್ತಾರೋ ನಿಶ್ಚಿತವಾಗಿಯೂ ಅವರಿಗೆ ಆನಂದ ಪ್ರಾಪ್ತಿಯಾಗುತ್ತದೆ. ನಿಸ್ವಾರ್ಥ ಬುದ್ಧಿಯಿಂದ ಪ್ರೇಮ ಮಾಡಿದ್ರೆ ಆನಂದ ಪ್ರಾಪ್ತಿಯಾಗುತ್ತೆ. ಯಾರೋ ಏನೋ ಕೇಳ್ತಾರೆ, ಹಿಂಗೆ ಮಾಡ್ಲಾ ಅಕ್ಕ, ಹಿಂಗೆ ಮಾಡ್ಲಾ ಅಮ್ಮ, ಹಿಂಗೆ ಮಾಡ್ಲಾ. ಅವಾಗ ಕೇಳಿದಾಗ ಉತ್ತರ ಕೊಡಬೇಕು ಅವರಿಗೆ. ನಿಸ್ವಾರ್ಥ ಬುದ್ಧಿಯಿಂದ ಅಂದರೆ ಏನು? ನಮ್ಮ ಸಂಪೂರ್ಣ ಪ್ರೇಮದ ಶಕ್ತಿ ಹಾಕಿ ಹೇಳಬೇಕು, ಆಗತ್ತಪ್ಪ ಈ ಕೆಲಸ ಮಾಡು. ಆಗತ್ತೋ ಬಿಡುತ್ತೋ ಅದು ಪರಮಾತ್ಮನ ಇಚ್ಛೆ. ಪರಮಾತ್ಮನ ಇಚ್ಛೆ ಅನುಸಾರವಾಗಿ ಅವತ್ತಿನ ದಿವಸ ಕೆಲಸ ಆಗತ್ತೆ. ಆದರೆ ನಾನು ಇಲ್ಲಿಂದ ಕಳಿಸುವಾಗ ಏನು ಕಳಿಸ್ಬೇಕು? ವೈಬ್ರೇಷನ್ನು. ಹೌದಪ್ಪ ಮಾಡಪ್ಪ ನೀನು, ಈ ಕೆಲಸ ಖಂಡಿತವಾಗ್ಲೂ ಪರಮಾತ್ಮ ದೊರಕಿಸ್ಕೊಡ್ತಾನೆ ನಿನಗೆ ಅಂತ ಪ್ರೇಮದ ಶಕ್ತಿ ಹಾಕಿ ಸಂಪೂರ್ಣ ಭಾವನೆಯಿಂದ ಆ ಕೆಲಸಕ್ಕೆ ನಾವು ಹೋಗೂಡಬೇಕು. ಆ ಹೋಗೂಡದ ಮೇಲೆ ಏನೇ ಆಗುತ್ತೋ ಕೆಲಸ, ಫೇವರೇಬಲ್ ಆರ್ ಅನ್ಫೇವರೇಬಲ್, ಕೃಪಾನೋ ಇಚ್ಛೆನೋ, ಎಲ್ಲವೂ ಸರ್ವಥವೂ ಅವನ ಇಚ್ಛಾ ಅಂತ ನಾವು ಸ್ವೀಕಾರ ಮಾಡಬೇಕು. ಆ ಮಾಡಿದ್ದೇ ಆದರೆ ಆನಂದ ಪ್ರಾಪ್ತಿ. ನಮಗೆ ಆನಂದ ಪ್ರಾಪ್ತಿಯಲ್ಲಿ ಯಾವ ಥರವಾದೂ ಇದಿಲ್ಲ. ದೆರ್ ಈಸ್ ನಥಿಂಗ್ ಬಯಸ್ಡ್ ಅಬೌಟ್ ಇಟ್. ಇಟ್ ಇಸ್ ಓನ್ಲಿ ಒನ್ ಆನಂದ ಪ್ರಾಪ್ತಿ ಆಗಬೇಕು. ಆಗುತ್ತದೆ. ನಾವೆಲ್ಲರೂ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. Dum 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 dum.